New Hope TV, your encounter with God. ಸಹೋದರಿಯರೇ, 2 ದಿವಸದ ಹಿಂದೆ ನಮ್ಮ ಲೆಂಚ್ ಸೀಸನ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಇದು 40 ದಿವಸ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ, ಶಿಲ್ಬೆಯನ್ನು ಧ್ಯಾನ ಮಾಡ್ತೇವೆ, ಯೇಸು ಸ್ವಾಮಿಯ ಜೀವನ ಬಗ್ಗೆ ನಾವು ಧ್ಯಾನ ಮಾಡ್ತೇವೆ. ಇಟ್ಸ್ ನಾಟ್ ಜಸ್ಟ್ ದಿಸ್ 40 days that we meditate upon the life of Jesus, the suffering of Jesus. ಆದರೆ ದಿನನಿತ್ಯ ನಾವು ಜೀವಿಸುವುದೇ ದೇವರ ವಾಕ್ಯದಿಂದ. ಯಾಕೆಂದರೆ ದೇವರ ವಾಕ್ಯ ಅದು ನಮಗೆ ರೊಟ್ಟಿಯಾಗಿದೆ. ಇವತ್ತು ಇನ್ನೊಂದು ಆವರ್ತಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಸೇರಿ ಬಂದಿದ್ದೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತಿ ಕರ್ತನೆ, ನಾವೆಲ್ಲರೂ ಸೇರಿ ಸ್ವಾಮಿ ಆತುರದಿಂದ ನಿಮ್ಮ ವಾಕ್ಯವನ್ನು ಕಲೀಲಿಕ್ಕೆ ನಾವು ಬಂದಿದ್ದೇವೆ. ಇಷ್ಟೊಂದು ಸಂಗತಿ ನಿಮ್ಮ ವಾಕ್ಯದಿಂದ ನಾವು ಇವತ್ತು ಕಲ್ತಿದ್ದೇವೆ ಸ್ವಾಮಿ. ಸ್ತೋತ್ರ. ಪವಿತ್ರಾತ್ಮನೇ, ನೀವು ನಮ್ಮ ಬೋಧಕರಾಗಿದ್ದೀರಿ. ನೀವು ವಾಕ್ಯವನ್ನು ನಮಗೆ ಪ್ರಕಟಣೆ ಕೊಟ್ಟು ಸ್ವಾಮಿ ನಿಮ್ಮ ವಾಕ್ಯ ನಮ್ಮಲ್ಲಿಗೆ ತುಂಬಿಸ್ತಾ ಇದ್ದೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ವಾಕ್ಯ ಧ್ಯಾನ ಮಾಡಾಗ ನಮ್ಮನ್ನು ತುಂಬಿಸ್ರಿ, ನಿಮ್ಮ ವಾಕ್ಯದಿಂದ ತುಂಬಿಸ್ರಿ. ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ, ನಾವು ಬಿಟ್ಟುಕೊಡುವ ಸಂಗತಿಯನ್ನು ಬಿಟ್ಟುಕೊಡುವಂಗೆ ಸ್ವಾಮಿ. ನಿಮ್ಮ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಂಗೆ ನಮಗೆಲ್ಲರಿಗೆ ಸಹಾಯ ಮಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್. ಪ್ರಿಯರೇ, ನಾನು ಹೇಳಿದಂಗೆ ಲೆಂಚ್ ಸೀಸನ್ ಸ್ಟಾರ್ಟ್ ಆಗಿದೆ. ನಾವು ಅನೇಕರು ನಾನ್ ವೆಜ್ ತಿನ್ನೋದು ಬಿಡ್ತವೆ, ಕೆಲವರು ಹೂ ಹಾಕೋದು ಬಿಡ್ತವೆ, ಮದುವೆ ಅಂತೂ ನಾವು ಮಾಡೋದೇ ಇಲ್ಲ ಈ ಲೆಂಚ್ ಸೀಸನಲ್ಲಿ. ಮತ್ತು ಇಷ್ಟೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ನಾವು ಮಾಡ್ತೇವೆ. ಆದರೆ ಪ್ರಿಯರೇ, ಈ ದಿನಗಳಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ನಾವು ಪರ್ಸ್ನಲಾಗಿ ಇಷ್ಟೊಂದು ಬೈಬಲ್ ಸ್ಟಡಿ ಮಾಡಿ ಇಷ್ಟೊಂದು ವಾಕ್ಯ ನಾವು ಕಲಿಬೋದು. ಪ್ರಾರ್ಥನೆ ಮಾಡಿ ದೇವರ ಸಮೀಪಕ್ಕೂ ಬರ್ಬೋದು. ಬರೀ ಇದು 40 ದಿವಸ ಅಂತಲ್ಲ, ಆದರೆ ದಿನನಿತ್ಯ 365 days ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ. ದೇವರ ವಾಕ್ಯ ನಮಗೆ ದಿನನಿತ್ಯದ ಮನ್ನಾ ಕೊಡುತ್ತೆ. ಇವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ 1ನೇ ಸಮುವೇಲ 2ನೇ ಅಧ್ಯಾಯದ 30ನೇ ವಚನವನ್ನು ತಗೊಂಡಿದ್ದಾನೆ. 1 Samuel chapter 2 and verse 30 ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, ದೋಸ್ ಹೂ ಆನರ್ ಮೀ ಐ ವಿಲ್ ಆನರ್ ದೆಮ್. ನನ್ನನ್ನು ಗೌರವಿಸುವವರನ್ನು ನಾನು ಗೌರವಿಸ್ತೇನೆ. ಪ್ರಿಯರೇ, ನಾನು ಡಿಕ್ಷನರಿಲಿ ಆನರ್, ಗೌರವ ಇದೊಂದು ಮೀನಿಂಗ್ ನೋಡ್ತಾ ಇದ್ದೆ. ಅದರ ಮೀನಿಂಗ್ ಹೀಗೆ ಇದೆ ಅಂದರೆ ಹೈ ರೆಸ್ಪೆಕ್ಟ್ ಆ್ಯಂಡ್ ಗ್ರೇಟ್ ಎಸ್ಟೀಮ್. ಆನರ್, ಗೌರವ ಅಂದರೆ ತುಂಬ ಒಂದು ಮರ್ಯಾದೆ, ಮತ್ತು ಅವರ್ ಗ್ರೇಟ್ ಎಸ್ಟೀಮ್ ಅಂದರೆ ಉನ್ನತವಾದ ಒಂದು ಸ್ಥಾನ. ಅದಕ್ಕೆ ನಾವು ಆನರ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಹೈ ಎಸ್ಟೀಮ್ ಆ್ಯಂಡ್ ಹೈ ರೆಸ್ಪೆಕ್ಟ್. ನಮಗೆ ದೇವರ ವಾಕ್ಯ ಅಂತ ತಿಳಿಸಂದರೆ ದೇವರಿಗೆ ನಾವು ಗೌರವಿಸ್ಬೇಕಂತೆ. ಈಗ ಇದು 40 ದಿವಸ ನಾವು ಉಪವಾಸ ಮಾಡ್ತೇವೆ, ನಾನ್ ವೆಜ್ ಬಿಡ್ತೇವೆ, ಮದುವೆಗಳು ಮಾಡೋದಿಲ್ಲ, ಶುಭ ಕಾರ್ಯ ನಡೆಯುವುದೇ ಇಲ್ಲ, ಕಪ್ಪು ದಿನ ಅಂತ ನಮ್ಮ ಕಡೆ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ನಮ್ಮ ಕಡೆ ಕಪ್ಪು ದಿನ ಅಂತ ಹೇಳ್ತಾರೆ. ಓಕೆ, ಏನೂ ಒಳ್ಳೆಯದು ನಾವು ಮಾಡೋದಿಲ್ಲ ಈ 40 ದಿನಗಳಲ್ಲಿ. ಆದರೆ ಬಹಳ ಪ್ರಾಮುಖ್ಯವಾದ ಸಂಗತಿ ಏನೆಂದರೆ, ನಾವೆಲ್ಲ ಸಂಗತಿ ಬಿಡ್ತೇವೆ ನಿಜ, ಆದರೆ ನಾವು ದೇವರನ್ನು ಗೌರವಿಸ್ತವ. ಟು ವಿ ರಿಯಲಿ ಆನರ್ ಗಾಡ್ ಆಲ್ ದ ಡೇಸ್ ಆಫ್ ಮೈ ಲೈಫ್? ಅಥವಾ ಬರೀ ಇದು 40 ದಿವಸ ಒಂದು ಸ್ಪೆಷಲ್ ಡೇನಾ ನನಗೆ? ಇಲ್ಲ ಪ್ರಿಯರೇ, ಕ್ರಿಶ್ಚಿಯಾನಿಟಿ ಈಸ್ ಜಸ್ಟ್ ನಾಟ್ ಲಿಮಿಟೆಡ್ ಟು 40 days. ಇಟ್ ಈಸ್ ಥ್ರೂ ಔಟ್ ಆ ಲೈಫ್ ಟೈಮ್. ಇಟ್ ಈಸ್ ಅ ಲೈಫ್ ಸ್ಟೈಲ್. ಕ್ರಿಶ್ಚಿಯಾನಿಟಿ ಈಸ್ ಅ ಲೈಫ್ ಸ್ಟೈಲ್. ಹೌ ವಿ ಲೀವ್, ಪ್ರತಿನಿತ್ಯ ನಾವು ಹೇಗೆ ಜೀವಿಸ್ತೇವೆ ಅದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಗೌರವಿಸಿದರೆ ನಾನು ಅವರನ್ನು ಗೌರವಿಸ್ತೇವೆ. ಗೌರವಿಸೋದೆಂದರೆ, ಈಗ ಯಾರೋ ಒಬ್ಬರು ನಾವು ಏನೋ ಒಂದು ದೊಡ್ಡ ಕೂಟ ಇಟ್ಟಿದ್ದೇವೆ ಅಥವಾ ಏನೋ ಒಂದು ಫಂಕ್ಷನ್ ಇಟ್ಟುವಾಗ ನಾವು ಚೀಫ್ ಗೆಸ್ಟನ್ನು ನಾವು ಅಪೇಕ್ಷೆ ಮಾಡ್ತೇವೆ. ಚೀಫ್ ಗೆಸ್ಟ್ ಬಂದಾಗ ವಿ ಹೈಲಿ ಎಸ್ಟೀಮ್ ದಟ್ ಪರ್ಸನ್, ವಿ ರೆಸ್ಪೆಕ್ಟ್ ದಟ್ ಪರ್ಸನ್, ವಿ ಗಿವ್ ಹಿಮ್ ಆಲ್ ದ ವಿ ಗಿವ್ ಹಿಮ್ ಆಲ್ ದ ರೆಸ್ಪೆಕ್ಟ್ ದಟ್ ಈಸ್ ಡ್ಯೂ ಟು ಹಿಮ್. ಅವರನ್ನು ಗೌರವಿಸ್ತವೆ, ಅವ್ರಿಗೆ ಶಾಲ್ ಓದಿಸ್ತವೆ, ಅವ್ರಿಗೆ ಬುಕ್ಕೆ ಕೊಡ್ತವೆ. ವಾಟ್ ವಿ ಟ್ರೈ ಟು ಶೋ ಈಸ್ ದಟ್ ಹೀ ಈಸ್ ವೆರಿ ಇಂಪಾರ್ಟೆಂಟ್ ಪರ್ಸನ್. ಅದಕ್ಕೆ ಅವರನ್ನು ನಾವು ಗೌರವಿಸ್ತೇವೆ. ಇಲ್ಲಿ ದೇವರ ವಾಕ್ಯ ನಮಗೆ ಏನು ಕಲಿಸ್ತದೆ ಅಂದರೆ, ನಾವು ದೇವರನ್ನು ಗೌರವಿಸಬೇಕು. ನಾವು ಅವರನ್ನು ಗೌರವಿಸಿದರೆ ಅವರು ನಮ್ಮನ್ನು ಗೌರವಿಸ್ತೇವೆ. ನಾವು ಕ್ರೈಸ್ತರು, ನಾವು ದಿನನಿತ್ಯ ಸಭೆಗೆ ಹೋಗ್ತೇವೆ, ವಾಕ್ಯ ಕೇಳ್ತೇವೆ, ಮನೇಲಿ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ, ಕೂಟಗಳಿಗೆ ಹೋಗ್ತೇವೆ, ಅನೇಕ ಕ್ರಿಶ್ಚಿಯನ್ ಆ್ಯಕ್ಟಿವಿಟೀಸಲ್ಲಿ ನಾವು ಪಾಠ ತಗೊಳ್ತೇವೆ. ಆದರೆ ದೇವರ ವಾಕ್ಯ ಒಂದು ವಚನ ಹೀಗೆ ಹೇಳುತ್ತೇನೆಂದರೆ, ಯೆಶಾಯದ ಗ್ರಂಥ ಅದ 29ನೇ ಅಧ್ಯಾಯ 13ನೇ ವಚನ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 29 and
ವರ್ಸ್ 13 ಏನು ಹೇಳುತ್ತೆ ಅಂತ ನಮ್ಮ ಬೈಬಲ್ಗಳನ್ನು ತೆಗೆದು ನಾವು ಓದ್ಕೊಳ್ಳುವ. ಐಸಾಯ ಚಾಪ್ಟರ್ 29 and verse 13. ದೇವರ ವಾಕ್ಯ ಹೀಗೆ ಹೇಳುತ್ತೆ, Wherefore the Lord said, For as much as this people draw near me with their mouth and with their lips do honor me, but have removed their heart far from me, and their fear toward me is taught by the precepts of men. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇ ಡ್ರಾ ನಿಯರ್ ವಿತ್ ದಿಯರ್ ಮೌತ್ ಆ್ಯಂಡ್ ವಿತ್ ದಿಯರ್ ಲಿಪ್ಸ್ ದೇ ಆನರ್ ಮೀ ಬಟ್ ಹ್ಯಾವ್ ರಿಮೂವ್ಡ್ ದಿಯರ್ ಹಾರ್ಟ್ ಫಾರ್ ಫ್ರಮ್ ಮೀ. ಏನು ದೇವರ ವಾಕ್ಯ ನಮಗೆ ತಿಳಿಸ್ತದೇನೆಂದರೆ, ಬಾಯಿಂದ ನಾವು ದೇವರದು ತುಂಬ ಸಮೀಪ ಇದ್ದಾವೆ. ಓಕೆ, ನಾವು ಪ್ರೇಸ್ ದ ಲಾರ್ಡ್ ಹೇಳ್ತೇವೆ, ವಾಕ್ಯ ನಮಗೆ ಬಾಯ್ಪಟ್ಟ ಇದೆ, ಓಕೆ, ಎಲ್ಲದಲ್ಲಿ ನಾವು ಮುಂದೆ ಇದ್ದೇವೆ. ಆದರೆ ಇವತ್ತು ನಮ್ಮ ಹೃದಯದಲ್ಲಿ ಡು ವಿ ರಿಯಲಿ ಆನರ್ ಗಾಡ್? ಈಸ್ ಗಾಡ್ ಇನ್ ಆಲ್ ಅವರ್ ವೇಸ್? ಆನರಿಂಗ್ ಗಾಡ್, ದೇವರನ್ನು ಗೌರವಿಸುವುದೇ ಅಂದರೆ ದೇವರು ನಮ್ಮ ಎಲ್ಲ ಸಂಗತಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರಾ? ಈಸ್ ಗಾಡ್ ದ ಫಸ್ಟ್ ಇನ್ ಆಲ್ ದಟ್ ವಿ ಡೂ? ವೆನ್ ವಿ ಸೇ ವಿ ಆನರ್ ಯು ಲಾರ್ಡ್, ನಾವು ಹೇಳ್ತೇವೆ, ದೇವರೇ ನೀವೇ ನನ್ನ ಜೀವನದ ಒಡೆಯನು, ನನ್ನ ಜೀವನದ ಅರಸನು ನೀವೇ ನನ್ನನ್ನು ನಡೆಸೋದು, ನೀವೇ ನನಗೆ ಮಾರ್ಗದರ್ಶನ ಮಾಡೋದು, ನೀವೇ ಎಲ್ಲ ಸಂಗತಿಯಲ್ಲಿ ನೀವೇ ಸ್ವಾಮಿ ಅಂತ ನಾವು ಹಾಡ್ತೇವೆ. ಇನ್ನೊಂದು ಹಾಡಿಗೆ ಹೇಳುತ್ತೆ ಅಂದರೆ, ನಿನ್ನನ್ನೇ ಪ್ರೀತಿಸುವೆ, ಸದಾ ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಆರಾಧಿಸುವೆ. ಅನೇಕ ಒಳ್ಳೆ ಹಾಡುಗಳು ನಾವು ಹಾಡ್ತೇವೆ, ಅನೇಕ ಸಮಯದಲ್ಲಿ ಇಡೀ ದಿವಸ ಸ್ತೋತ್ರ ಹೇಳ್ತೇವೆ. ಬಟ್ ನಮ್ಮ ಹೃದಯ ಇವತ್ತು ದೇವರನ್ನು ಗೌರವಿಸ್ತವ? ಡಸ್ ಮೈ ಹಾರ್ಟ್ ರಿಯಲಿ ಆನರ್ ಗಾಡ್? ಆನರಿಂಗ್ ಗಾಡ್, ದೇವರನ್ನು ಗೌರವಿಸುವುದೆಂದರೆ ಎಕ್ನಾಲೇಜಿಂಗ್ ಹಿಮ್ ಇನ್ ಆಲ್ ದಟ್ ಐ ಡೂ. ಎಲ್ಲ ಸಂಗತಿಯಲ್ಲಿ, ಎಲ್ಲ ವಿಷಯದಲ್ಲಿ ದೇವರನ್ನು ನಾನು ಮೊದಲನೇ ಸ್ಥಾನ ಕೊಡ್ತಾನೋ, ಅವ್ರಿಗೆ ನಾನು ಎಲ್ಲ ಸಂಗತಿಗಳಲ್ಲಿ ನಾನು ಅವರನ್ನು ಇನ್ವಾಲ್ವ್ ಮಾಡ್ತಾನೋ, ಎಲ್ಲ ನನ್ನ ಹೋಗು ಬರೋದಲ್ಲಿ, ನನ್ನ ಕಾರ್ಯದಲ್ಲಿ, ನನ್ನ ಆಲೋಚನೆಗಳಲ್ಲಿ ಈಸ್ ಗಾಡ್ ದೇರ್? Is he involved in my day-to-day life? Is he involved in my business? Is he involved in my family? Is he involved in my career? Is he involved in my children? Is he involved in all that I do? ಅಂತ ನಾವು ಆ ಒಂದು ಸ್ಥಾನ ಪೂರ್ಣ ಹೃದಯದಿಂದ ಕೊಡ್ತವೋ, ಇದು ಯಾರಿಗೂ ಗೊತ್ತಾಗಲ್ಲ ಪ್ರಿಯರೇ. ನೋ ಬಡಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ನಾವು ಮನುಷ್ಯರು, ನಾವು ಹೊರಗಿನ ತೋರುವಿಕೆಯನ್ನು ನಾವು ನೋಡ್ತೇವೆ. ಬಟ್ ನನ್ನ ದೇವರ ಕಣ್ಣುಗಳು ಎಕ್ಸ್ರೇ ಕಣ್ಣುಗಳು, ಅದು ಒಳಕ್ಕೆ ಹೋಗಿ ನನ್ನ ಹೃದಯ ಇವತ್ತು ಸ್ವಾಮಿ ಮೇಲೆ ಇದೇನೋ ಅಥವಾ ಬರೀ ನನ್ನ ಬಾಯಿಂದ ನಾನು ಅವ್ರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವೆರಿ ಇಂಪಾರ್ಟೆಂಟ್. As the Lent days have started, as we are all coming together to meditate the word of God, ನಾವು ದಿನಾ ಸಭೆಗೆ ಹೋಗ್ತೇವೆ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ. ಓಕೆ, ಈ ಒಂದು 40 ದಿವಸ ಸಪ್ರೇಟ್ ಓಕೆ ಬೈಬಲ್ ಸ್ಟಡಿಗೆ ಇಡ್ತೇವೆ, ಪ್ರಾರ್ಥನೆಗೆ ಇಡ್ತೇವೆ. ವೈ ನಾಟ್ ಆಸ್ ದ ಲೆಂಟ್ ಸೀಸನ್ ಸ್ಟಾರ್ಟ್, ಮೆಡಿಟೇಟ್ ಆನ್ ಇಟ್. ಡೂ ಐ ರಿಯಲಿ ಆನರ್ ಗಾಡ್? ಡೂ ಐ ರಿಯಲಿ ಲವ್ ಗಾಡ್? ನಾನು ದೇವರಿಗೆ ಕೊಡುವ ಸ್ಥಾನ ಕೊಡ್ತಾನ ಮನಸ್ಸಲ್ಲಿ? ಎಂದರೆ ಈಗ ನಾನು ಏನೇ ಒಂದು ಡಿಸಿಷನ್ ಮಾಡಬೇಕಿತ್ತೆಂದರೆ, ನಾನು ಜನರ ಅಭಿಪ್ರಾಯ ತಗೊಂಡು ಮಾಡ್ತಾನೋ ಅಥವಾ ನನ್ನ ಕೊನೆಗೆ ಹೋಗಿ ಮೊಣಕಾಲ ಮೇಲೆ ಬಿದ್ದು, ದೇವರೇ ನನಗೆ ನೀನೇ ಸಹಾಯ ಮಾಡು ಸ್ವಾಮಿ, ನೀನೇ ನನಗೆ ಮಾರ್ಗದರ್ಶನ ಮಾಡು, ನನ್ನ ಎಲ್ಲ ಸಂಗತಿಗಳಲ್ಲಿ ನನಗೆ ಅಲ್ಲಿ ಪ್ರಾಫಿಟ್ ತುಂಬ ಇದೆ, ಆದರೆ ನೀನು ಬೇಡ ಎಂದರೆ ಬೇಡ ಸ್ವಾಮಿ, ನೀನು ಯಾವ ಮಾರ್ಗದರ್ಶನ ಮಾಡ್ತೀಯೋ ಅಲ್ಲಿಗೆ ನಾನು ಹೋಗ್ತಾನೆ ಅಂತ ನಾವು ಹೇಳ್ತವೋ, ಅಥವಾ ಬಾಯಿಂದ ಲಾರ್ಡ್ ಇದು ದೇವರೇ ನನಗೆ ತೋರಿಸಿಕೊಟ್ಟದು, ದೇವರೇ ನನಗೆ ನಡೆಸಿದು, ದೇವರೇ ನನಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡಿದ್ರು ಅಂತ ಬಾಯಿಂದ ಅಷ್ಟೇ ಹೇಳ್ತವೋ, ಅಥವಾ ನಿಜವಾಗಿ ವಿ ಟೇಕ್ ಅ ಸ್ಟೆಪ್ ಆ್ಯಂಡ್ ಸೇ ಎಸ್ ಲಾರ್ಡ್, ಐ ಆಮ್ ರೆಡಿ ಟು ಡೂ ವಾಟ್ ಎವರ್ ಯು ವಾಂಟ್ ಮೀ ಟು ಡೂ. ಇದನ್ನು ಬಿಟ್ಟು ಕೊಡಂದರೆ ಇದನ್ನು ಬಿಟ್ಟು ಕೊಡ್ತಾನೆ ಸ್ವಾಮಿ, ಈ ಊರನ್ನು ಬಿಡಂದರೆ ಈ ಊರನ್ನು ಬಿಡ್ತಾನೆ ಸ್ವಾಮಿ, ಈ ಕೆಲಸ ಬೇಡ ಇದನ್ನು ಬಿಟ್ಟು ಕೊಡಂದರೆ ಇದನ್ನು ಬಿಟ್ಟು ಕೊಡ್ತಾನೆ, ಈ ಒಂದು ಕರಿಯರಲ್ಲಿ ಬೇಡ ಇದು 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 ನಿನಗೆ ಒಳ್ಳೇದಲ್ಲ, ಬೇರೆ ಒಂದು ಕರಿಯರ್ ಅಂತ ಹೇಳಿದರೆ ಅದನ್ನು ಬಿಟ್ಟು ಕೊಡ್ತಾನೆ. ಎಲ್ಲಕ್ಕಿಂತ ಹೆಚ್ಚು ಒಂದು ಒಳ್ಳೆ ಮಕ್ಕಳಿಗೆ ಪ್ರಪೋಸಲ್ ಬಂದಿರ್ಬೋದು, ಆ ಪ್ರಪೋಸಲ್ ಸ್ವಾಮಿ ಬೇಡ, ಇದು ಬೇಡ ಪ್ರಪೋಸಲ್, ಬೇರೆ ಪ್ರಪೋಸಲ್ ನಾನು ತೊಗೊಂಡು ಬರ್ತಾನೆ, ನಾವು ಬಿಟ್ಟು ಕೊಡ್ತಾವ? That is very important. Where do we stand in the sight of God today? ಮಲಾಕಿ ಮೊದಲನೇ ಅಧ್ಯಾಯದ 6ನೇ ವಚನದಿಂದ ನಾನು ಓದ್ತೇನೆ. The book of Malachi chapter 1 verse 6. A son
honoureth his father, and a servant his master, if then I be a father, where is my honour? And I, if be a master, where is my fear, saith the Lord of hosts unto you? O priests that despise my name, and ye say, wherein have we despised thy name? We offer polluted bread upon mine altar. And ye say, wherein have we polluted thee? In that ye say, the table of the Lord is contaminated. And if ye offer the blind for sacrifice, is it not evil? And if ye offer the lame and sick, is it not evil? Offer it now unto thy governor. Will he be pleased with thee, or accept thy person, saith the Lord of hosts? And now I pray you, beseech God, that he will be gracious unto us. This hath been by your means. Will he regard your person, saith the Lord of hosts? ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ 6ನೇ ವಚನದಲ್ಲಿ, ಒಂದು ತಂದೆಗೆ ನಾವು ಮರ್ಯಾದೆ ಕೊಡ್ತೇವೆ, ಒಂದು ಯಜಮಾನನಿಗೆ ನಾವು ಮರ್ಯಾದೆ ಕೊಡ್ತೇವೆ, ಗೌರವ ಕೊಡ್ತೇವೆ. ಆದರೆ ಯು ಕಾಲ್ ಮೀ ಆಸ್ ಗಾಡ್, ಆ್ಯಂಡ್ ಡೂ ಯು ರಿಯಲಿ ಆನರ್ ಮೀ? ಏನು ಹೇಳ್ತದೇನೆಂದರೆ, ಇಫ್ ಅ ಸನ್ ಆನರತ್ ಹಿಸ್ ಫಾದರ್ ಆ್ಯಂಡ್ ಅ ಸರ್ವೆಂಟ್ ಹಿಸ್ ಮಾಸ್ಟರ್, ಇಫ್ ದೆನ್ ಐ ಬಿ ಅ ಫಾದರ್, ವೇರ್ ಈಸ್ ಮೈ ಆನರ್? ನಾವು ದೇವರಿಗೆ ಕೊಡುವ ಗೌರವ ಕೊಡ್ತವ? ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಆ್ಯಂಡ್ ಫ್ರಮ್ ಮೀ. ಹಳೆ ಒಡಂಬಡಿಕೆಯಲ್ಲಿ ಒಂದು ಕತೆ ಇದೆ, ನಮಗೆ ಎಲ್ಲರಿಗೆ ಆ ಕತೆ ಗೊತ್ತಿದೆ, ಯಾಕೋಬನು ಮತ್ತು ಈಸೋನ ಕತೆ. ಅದನ್ನು ನಾವು ಆದಿಕಾಂಡ 25ನೇ ಅಧ್ಯಾಯ 29ನೇ ವಚನದಿಂದ ಓದ್ತಾನೆ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 25 verse 29 onwards. And Jacob sought pottage, and Esau came from the field, and he was faint. And Esau said to Jacob, feed me, I pray thee, with that same red pottage, for I am faint. Therefore was his name called Edom. And Jacob said, sell me this day thy birthright. And Esau said, behold, I am at the point to die, and what profit shall this birthright do to me? And Jacob said, swear to me this day. And he sware unto him, and he sold his birthright unto Jacob. Then Jacob gave Esau bread and pottage of lentils, and he did eat and drink, and rose up and went his way. Thus Esau despised his birthright. ಇದು ನಮಗೆ ಕತೆ ಎಲ್ಲರಿಗೆ ಗೊತ್ತಿದೆ, ಯಾಕೋಬಂದು ಮತ್ತು ಈಸೋದು ಕತೆ. ಈಸೋ ಮೊದಲನೇ ಮಗ, ಯಾಕೋಬ 2ನೇ ಮಗ. ಲಾ ಪ್ರಕಾರ ಈಸೋಗೆ ಎಲ್ಲ ಆಶೀರ್ವಾದ ಬರಬೇಕಿತ್ತು, ಅವ್ರ ತಂದೆದು ಎಲ್ಲ ಆಸ್ತಿ ಮತ್ತು ಎಲ್ಲ ಆಶೀರ್ವಾದ ಈಸೋಗೆ ಬರಬೇಕಿತ್ತು. ಯಾಕೆಂದರೆ ಅವ ಚೊಚ್ಚಲ ಮಗ, ಅವ ದೊಡ್ಡ ಮಗ. ಯಾಕೋಬ 2ನೇದ. ಅವ್ರು ಒಟ್ಟಿಗೆ ಹುಟ್ಟಿದ್ರು ಸಹ ಈಸೋ ಮೊದಲು ಬಂದ, ಆಮೇಲೆ ಯಾಕೋಬ ಬಂದ. ಇಲ್ಲಿ ನಾವು ನೋಡ್ತವೇನೆಂದರೆ, ಈಸೋನ್ಗೆ ತುಂಬ ಹೊಟ್ಟೆ ಹಸಿತಾಯಿತು. ಈಸೋಗೆ ಹಸಿವೆ ಆಗಬೇಕಾದ್ರೆ ಅವನು ಯಾಕೋಬ ಹತ್ರ ಹೋಗಿ ಒಂದು ಸ್ವಲ್ಪ ಕಾಳುಗಳನ್ನು ಕೇಳ್ತಾನೆ. ನನಗೆ ಸ್ವಲ್ಪ ಕಾಳು ಕೊಡು, ನನಗೆ ತುಂಬ ಹಸಿವೆ ಆಗ್ತಾಯಿದೆ. ಪ್ರಿಯರೇ, ಇದನ್ನು ಯಾಕೆ ಹೇಳ್ತಾ ಇದ್ದಾನೆ, ಈ ಕತೆ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಒಂದು ಸ್ವಲ್ಪ ಕಾಳು, ನನಗೆ ತುಂಬ ಹಸಿವೆ ಆಗ್ತಾಯಿದೆ, ನನಗೆ ಏನಾದರೂ ಕೊಡು ಅಂತ ಅವನಿಗೆ ಕೇಳುವಾಗ ಯಾಕೋಬ ಇಮ್ಮಿಡಿಯೇಟ್ಲಿ ಅವನಿಗೆ ಏನು ಕೇಳ್ತಾನೆ ಅಂದರೆ, ನಿನ್ನ ಬರ್ತ್ ರೈಟನ್ನು ನನಗೆ ಕೊಡು, ನಿನ್ನ ಚೊಚ್ಚಲ್ತನವನ್ನು ನನಗೆ ಕೊಡು. ಅಂದರೆ ಯಾಕೋಬನ ದೃಷ್ಟಿ ಚೊಚ್ಚಲ್ತನದಲ್ಲಿ ಇತ್ತು. ಹೀ ವ್ಯಾಲ್ಯೂಡ್ ದ ಬರ್ತ್ ರೈಟ್, ಹೀ ವ್ಯಾಲ್ಯೂಡ್ ವಾಟ್ ವಾಸ್ ಇನ್ ದ ಬರ್ತ್ ರೈಟ್. ಆದರೆ ಇಲ್ಲಿ ನಾವು ಈಸೋನ್ ನೋಡ್ತೇವೆ, ಅವನೇನು ಮಾಡ್ತಾನೆ ಅಂದರೆ, ನಿಮಗೆ ಚೊಚ್ಚಲ್ತನ ತಾನೇ ಬೇಕು, ತಗೊಂಡು ಹೋಗು. ಬಟ್ ನಾವು ಬೈಬಲ್ ಓದಬೇಕಾದ್ರೆ ನಾವೆಲ್ಲರೂ ಈಸೋನ ಬಗ್ಗೆ ಏನು ಹೇಳ್ತೇವೆ ಅಂದರೆ, ಅವನಿಗೆ ಏನು ಒಂದು ಸ್ವಲ್ಪ ಊಟಗೋಸ್ಕರ, ಒಂದು ಸ್ವಲ್ಪ ಕಾಳುಗೋಸ್ಕರ ಅವನ ಬರ್ತ್ ರೈಟೇ ಬಿಟ್ಟುಬಿಟ್ಟ. ಪ್ರಿಯರೇ, ಒಂದು ಸ್ವಲ್ಪ ನಮ್ಮ ವಿಷಯದಲ್ಲಿ ಯೋಚನೆ ಮಾಡುವ. ನಾವು ಒಂದು ಸಣ್ಣ ಸಣ್ಣ ಸಂಗತಿಗೋಸ್ಕರ ನಾವು ಸ್ವಾಮಿಯನ್ನು ಇಷ್ಟು ಸರ್ತೆ ಬಿಟ್ಟು ಕೊಡ್ತೇವೆ, ನಮ್ಮ ಬಾಯಿಂದ ಗೌರವಿಸ್ತೇವೆ, ಆದರೆ ನಮ್ಮ ಹೃದಯದಿಂದ ಅವರನ್ನು ಇಷ್ಟೂ ದೂರ ಇಟ್ಟಿದ್ದೇವೆ. ನಾವು ಇವನು ಸಣ್ಣ ಒಂದು ಅವನೇನು ಹೇಳ್ತಾನೆ ಅಂದರೆ, ಅಯ್ಯೋ ನನಗೆ ಇಷ್ಟು ಹಸಿವೆ ಆಗಿದೆ, ನಾನು ಏನಾದರೂ ಇದನ್ನು ತಿಂದಿಲ್ಲ ಅಂದರೆ, ನನಗೀಗ ಹೊಟ್ಟೆಲಿ ಏನಾದರೂ ಬಿದ್ದಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತಾನೆ, ನಾನು ಸತ್ತೋದ ಮೇಲೆ ನನ್ನ ಬರ್ತ್ ರೈಟಿಂದ ಎಂಥ ಪ್ರಯೋಜನ ಇದೆ, ಎಂಥ ಸಹ ಯೂಸ್ ಇಲ್ಲ, ಅದಕ್ಕೆ ನೀನು ಅದನ್ನು ತಗೊಂಡ್ಬಿಡು. ಈಸೋ ಅವನ ಚೊಚ್ಚಲ್ತನವನ್ನು ಇಷ್ಟು ಸಲೀಸಾಗಿ, ಸೋ ಕೇರ್ಲೆಸ್ಲಿ, ವಿದೌಟ್ ಇವನ್ ಹ್ಯಾವಿಂಗ್ ಎನಿ ವ್ಯಾಲ್ಯೂ ಫಾರ್ ದ್ಯಾಟ್, ಅದರ ಬಗ್ಗೆ ಅವನೊಂದು ಕ್ಷಣ ಯೋಚನೆನೂ ಮಾಡಿಲ್ಲ. ಇವನ್ ಏನು ಕೇಳ್ತಾ ಇದ್ದಾನೆ ನನಗೆ,
ನನ್ನ ಚೊಚ್ಚಲ್ತನ ಕೇಳ್ತಾ ಇದ್ದಾನೆ. ಇನ್ನೊಂದು ಥರ ನಾವು ನೋಡಿದರೆ ನನ್ನ ತಂದೆಯ ಆಸ್ತಿ, ನನ್ನ ತಂದೆ ನನಗೆ ಕೊಡುವ ಎಲ್ಲ ಆಶೀರ್ವಾದಗಳನ್ನು ನಾನು ಅದನ್ನು ವ್ಯಾಲ್ಯೂನೇ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಯಾವಾಗ ನನಗೆ ನನ್ನ ತಂದೆ ಮೇಲೆ ಗೌರವ ಇಲ್ಲವೋ ಅವರ ಯಾವುದೇ ಸಂಗತಿ ನನಗೆ ವ್ಯಾಲ್ಯೂ ಇಲ್ಲ. ಸರಿನಾ? ವೆನ್ ಐ ವ್ಯಾಲ್ಯೂ my father, when I value the things of my father, I will value everything that my father has, including the blessings that my father has for me. ಇಲ್ಲಿ ಈಸೋ ಅದನ್ನೊಂದು ಬರ್ತ್ ರೈಟ್ ತಾನೇ ನಿಮಗೆ ಬೇಕು, ತಗೋ ನೋ ಪ್ರಾಬ್ಲಮ್, ನನಗೆ ನೀನು ಕಾಳುಗಳನ್ನು ಕೊಡು, ನನಗೆ ನೀನು ಲೆಂಟಿಲ್ ಸೂಪನ್ನು ಕೊಡು, ಇಲ್ಲದ್ರೆ ನಾನು ಸತ್ತೋಗ್ಬಿಡ್ತಾನೆ. ಇನ್ನೊಂದು ವಚನ ಹೀಗೆ ಎಷ್ಟು ಚೆಂದ ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಅದೇ 25ನೇ ಅಧ್ಯಾಯ 34ನೇದು ಲಾಸ್ಟ್ ವಚನ ಹೀಗೆ, ಲಾಸ್ಟ್ ಒಂದು ಲೈನ್ ಹೀಗೆ ಹೇಳುತ್ತೆ ಅಂದರೆ, ದಸ್ ಈಸಾ ಡಿಸ್ಪೈಸ್ಡ್ ಹಿಸ್ ಬರ್ತ್ ರೈಟ್. ಅವನು ತನ್ನ ಚೊಚ್ಚಲ್ತನವನ್ನು ಸಲೀಸಾಗಿ ಕೊಟ್ಟು ಬಿಟ್ಟ, ಅವನು ಡಿಸ್ಪೈಸ್ ಮಾಡಿದ. ಇದು ನನಗೆ ಬೇಡ. ಪ್ರಿಯರೇ, ಅವನು ಯಾರು? ಅಬ್ರಹಾಮು, ಈಸಾಕಿನ ಮಗ. ಓಕೆ, ಇವರ ಮಗ ಆಗಿದ್ದು ಅಬ್ರಹಾಮ್ ಇಷ್ಟು ದೊಡ್ಡ ದೊಡ್ಡ ಸಂಗತಿಗಳು ದೇವರಗೋಸ್ಕರ ಮಾಡಿದ್ದು, ದೇವರು ಅಬ್ರಹಾಮನ್ನು ಕಡ್ದು ಎಂಥ ಒಂದು ಆಶೀರ್ವಾದ ಮಾಡಿದ್ದು, ಈ ಎಲ್ಲ ಸಂಗತಿ ಅವನಿಗೆ ಗೊತ್ತಿದೆ. ಆದರೆ ಅವನ ಮನೋಭಾವ, ಹೌ ಡಸ್ ಹಿ ಥಿಂಕ್ ಅಬೌಟ್ ಹಿಸ್ ಫಾದರ್? ಇವತ್ತು ನಾವು ಸಣ್ಣ ಮಕ್ಕಳದಿಂದ ಚರ್ಚ್ಗೆ ಹೋಗ್ತೇವೆ, ಸಣ್ಣ ಪ್ರಾಯದಿಂದ ವಾಕ್ಯವನ್ನು ಕೇಳ್ತೇವೆ, ನಾವು ಸಂಡೇ ಸ್ಕೂಲ್ಗೆ ಹೋಗ್ತೇವೆ, ಅಲ್ಲಿ ನಮಗೆ ಸಂಡೇ ಸ್ಕೂಲ್ ಟೀಚರ್ಸ್ ದೇವರ ವಾಕ್ಯ ಹೇಳ್ತಾರೆ. ಬೆಳೀತಾ ಸಭೆಯಲ್ಲಿ ನಾವು ಯೂತ್ ಫೆಲೋಶಿಪ್ಗೆ ಹೋಗ್ತೇವೆ, ಅಲ್ಲಿನೂ ವಾಕ್ಯ ಕೇಳ್ತೇವೆ, ಸಭೆಗೆ ಹೋಗ್ತೇವೆ, ಅಲ್ಲಿನೂ ವಾಕ್ಯ ಕೇಳ್ತೇವೆ. ದಿನನಿತ್ಯ ಟಿ ವಿ ಆಗಲಿ, ಫೇಸ್ಬುಕ್ ಆಗಲಿ, ಎಲ್ಲ ಮೀಡಿಯಾದಲ್ಲಿ ಇಷ್ಟೊಂದು ವಾಕ್ಯ ಸಿಗುತ್ತೆ. ಬಟ್ ಡೂ ಐ ರಿಯಲಿ ಆನರ್ ಗಾಡ್? ಅಥವಾ ಇಂಥ ಸಣ್ಣ ವಿಷಯಕ್ಕೆ ನಾವು ಸ್ವಾಮಿಯನ್ನು ಬಿಟ್ಟು ಕೊಡ್ತವೋ? ಇವತ್ತು ಕ್ರೈಸ್ತರಲ್ಲಿ ಒಂದು ಭಾಳ ದುಃಖವಾದ ಸಂಗತಿ ಏನೆಂದರೆ, ವೆನ್ ಇಟ್ ಕಮ್ಸ್ ಟು ದ ಥಿಂಗ್ಸ್ ಆಫ್ ಗಾಡ್ ವಿ ಆರ್ ಸೋ ಕೇರ್ಲೆಸ್. We don't bother to go an extra mile. We don't bother to sit and study the word of God. We don't want to give God the place that we are due to give him. ಬಾಯಿಂದ ಮಾತ್ರ ನಾವು ದೇವರು ಅಂತವೆ, ಹೃದಯ ಇವತ್ತು ಎಲ್ಲಿದೆ? ಪ್ರಿಯರೇ, ಇದು ನೀವು ನಿಮಗೆ ಪ್ರಶ್ನೆ ಮಾಡ್ಕೊಳ್ಳೋದು, ನಾನು ನನಗೆ ಪ್ರಶ್ನೆ ಮಾಡ್ಕೊಳ್ಳೋದು. ನಮ್ಮ ಮೊದಲನೇ ಸ್ಥಾನ, ನಾನು ಬೆಳಿಗ್ಗೆ ಎದ್ದಾಗ ನನ್ನ ಮೊದಲನೇ ಸಮಯ ನಾನು ಸ್ವಾಮಿಗೆ ಕೊಡ್ತಾನೋ ಅಥವಾ ನಮ್ಮ ಮೊದಲನೇ ಸ್ಥಾನ ಬೇರೆ ಸಂಗತಿಗೆ ಉಪಯೋಗಿಸ್ತಾನೋ? ನಾನು ಎಲ್ಲ ವಿಷಯದಲ್ಲಿ ಡೂ ಐ ಕೀಪ್ ಗಾಡ್ ಫಸ್ಟ್? Am I honoring God in all of my ways? ಪ್ರತಿಯೊಂದು ವಿಷಯದಲ್ಲಿ ಲಾರ್ಡ್ ಐ ನೀಡ್ ಯು, ಲಾರ್ಡ್ ಸ್ಪೀಕ್ ಟು ಮೀ, ಲಾರ್ಡ್ ಡೈರೆಕ್ಟ್ ಮೀ. ಪ್ರಿಯರೇ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ದೇವರ ಜನರು ದೇವರನ್ನು ಯಾವಾಗಲೂ ಕೇಳ್ತಾ ಇದ್ರು. God came down and dwelt with man. ಅವ್ರಿಗೆ ಬಟ್ಟದ ಮೇಲೆ ಇರಲಿಕ್ಕೆ ಮನಸ್ಸಿಲ್ಲದಕ್ಕೆ ಅವರು ಗುಡಾರದಲ್ಲಿ ಬಂದು ವಾಸ ಮಾಡ್ತಾಯಿದ್ರು. He used to speak to his people. He used to direct his people. That same God today, he lives within you and me, and he is directing us, he is speaking us, he is showing us the way. Do we give him that honor and that place? ನಾವು ಚರ್ಚ್ಗೆ ಹೋಗ್ತೇವೆ, ನಿಜ ಸಂತೋಷ. ಕಾಣಿಕೆ ಕೊಡ್ತೇವೆ, ನಿಜ ಸಂತೋಷ. ಚರ್ಚ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ ತಗೊಳ್ತೇವೆ, ನಿಜ ಸಂತೋಷ. ಆದರೆ ನನ್ನ ಹೃದಯ ಇವತ್ತು ದೇವರ ಮುಂದೆ ಹೇಗಿದೆ? ಮೊದಲನೇ ವಿಷಯ ನಾವು ನೋಡ್ತವೇನೆಂದರೆ, ನಾವು ಸಭೆಗೆ ಸರಿಯಾದ ಸಮಯಕ್ಕೆ ಹೋಗ್ತಾವೋ? ನಾವು ಸ್ವಾಮಿಗೆ ಕೊಡೋ ಮೊದಲನೇ ಸ್ಥಾನ ಕೊಟ್ಟರೆ ಇವತ್ತು ದೇವರ ಕೃಪೆಯಿಂದ ನಮಗೆ ಎಲ್ಲ ಅನುಕೂಲತೆ ಇದೆ. ನಮಗೆ ಒಂದು ಫ್ಲೈಟಲ್ಲಿ ನಾವು ಯಾವುದೋ ಒಂದು ದೇಶಕ್ಕೆ, ಅದು ಇಂಟರ್ನ್ಯಾಷನಲ್ ಫ್ಲೈ ಮಾಡಬೇಕೆಂದ್ರೆ ನಾವು 2 ತಾಸು ಮುಂಚೆ ಹೋಗಿ ಏರ್ಪೋರ್ಟಲ್ಲಿ ಕೂತ್ಕೊಳ್ಬೇಕು. ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಒಂದೂವರೆ ತಾಸು, ಡೇ ಟೈಮ್ ಹೋಗ್ಬೇಕಾದ್ರೆ 2.5 ತಾಸು, ಮತ್ತು 2 ತಾಸು ನಾವು ಏರ್ಪೋರ್ಟಲ್ಲಿ ಕೂತ್ಕೊಳ್ಬೇಕು. ನಾವು ಎಂದಾದರೂ ಲೇಟ್ ಹೋಗ್ತಾವಾ? Do we ever go late to the airport? ಯಾವುದೇ ಒಂದು ಫಂಕ್ಷನ್ ಇದೆ, ಯಾವುದೋ ಒಂದು ಪರ್ಟಿಕ್ಯುಲರ್ಲಿ ಒಂದು ವೆಲ್ ನೋನ್ ಪರ್ಸನಲ್ಲಿ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ, ನಮ್ಮನ್ನಲ್ಲಿ ಕರೆದಿದ್ದಾರೆ, ನಾವು ಲೇಟಾಗಿ ಹೋಗ್ತಾವಾ? ಏನೋ ಒಂದು ಸಂಗತಿದಲ್ಲಿ ನಮಗೆ ಅಲ್ಲಿ ಇನ್ವಿಟೇಷನ್ ಇದೆ, ನಾವು ಅಲ್ಲಿ ಆ ಸ್ಥಳಕ್ಕೆ ನಾವು ಲೇಟಾಗಿ ಹೋಗ್ತಾವಾ? ಸಭೆ, ಕೂಟ, ದೇವರ ವಿಷಯಕ್ಕೆ ನಾವಿಷ್ಟು ಅಲಕ್ಷ್ಯ ಮಾಡ್ತೇವೆ.
ಡೂ ಐ ರಿಯಲಿ ಆನರ್ ಗಾಡ್ ವಿತ್ ಆಲ್ ಆಫ್ ಮೈ ವೇಸ್, ಅಥವಾ ಬರೀ ನನ್ನ ಬಾಯಿಂದ ದೇವರಿದ್ದೇನಾ? ಪ್ರಿಯರೇ, ಇದರ ಬಗ್ಗೆ ನಾನು ಯೋಚನೆ ಮಾಡಬೇಕು, ನೀವು ಯೋಚನೆ ಮಾಡಬೇಕು, ನಾವೆಲ್ಲರೂ ಯೋಚನೆ ಮಾಡಬೇಕು. ವೆನ್ ವಿ ಆನರ್ ಗಾಡ್, ಗಾಡ್ ವಿಲ್ ಆನರ್ ಅಸ್. ಇಲ್ಲಿ ಈಸಾನ ಬಗ್ಗೆ ನಾವು ನೋಡ್ತವೇನೆಂದರೆ, ಹಿ ಜಸ್ಟ್ ಡಿಸ್ಪೈಸ್ಡ್ ಹಿಸ್ ಬರ್ತ್ ರೈಟ್. ಅವನಿಷ್ಟು ಈಸಿಯಾಗಿ ಅದರ ಬಗ್ಗೆ ಎರಡನೇ ಸರ್ತಿ ಯೋಚನೆನೂ ಮಾಡಿಲ್ಲ. ಅಷ್ಟೇ ಅಲ್ಲ, ಒಂದು ಹೊಟ್ಟೆ ತುಂಬಿದ ನಂತರನೂ ಅವನಿಗೆ ಅದು ಆಲೋಚನೆನೇ ಬಂದಿಲ್ಲ. ಅಂದರೆ ಓ ಮೈ ಗಾಡ್, ನಾನು ಎಂಥ ಕೆಲಸ ಮಾಡಿದೆ. ಆವಾಗಲೂ ಅವನು ಯಾಕೋಬನಿಗೆ ಹೇಳೋದಿಲ್ಲ ಅಂದರೆ, ಅಯ್ಯೋ ನನಗೆ ತುಂಬ ಹಸಿವೆ ಆಗಿತ್ತು, ಆ ಹಸಿವೆದಿಂದ ನಾನು ಇಂಥ ಕೆಲಸ ಮಾಡಿದೆ, ನಾನು ನಿನಗೆ ಬರ್ತ್ ರೈಟ್ ಕೊಟ್ಟೆಪ್ಪ, ತಪ್ಪಾಯಿತು, ನನಗೆ ಅದು ವಾಪಸ್ ಮಾಡಿಬಿಡ ಅಂತ ಅವನು ಕೇಳೋದಿಲ್ಲ. ನಾವು ಎಷ್ಟೋ ಸರ್ತೆ ಸ್ವಾಮಿ ಮನಸ್ಸು ನೋಯಿಸ್ತವೆ ಪ್ರಿಯರೇ. ವೆನ್ ವಿ ಡಿಸ್ಪೈಸ್ ದ ಥಿಂಗ್ಸ್ ಆಫ್ ಗಾಡ್, ವೆನ್ ವಿ ಡಿಸ್ಪೈಸ್ ದ ಸರ್ವೆಂಟ್ಸ್ ಆಫ್ ಗಾಡ್, ವೆನ್ ವಿ ಡಿಸ್ಪೈಸ್ ದ ಹೌಸ್ ಆಫ್ ಗಾಡ್, ವೆನ್ ವಿ ಡಿಸ್ಪೈಸ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ವೆನ್ ವಿ ಡಿಸ್ಪೈಸ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ದೇವರ ವಿಷಯಕ್ಕೆ ನಾವು ಯಾವಾಗ ಅಲಕ್ಷ್ಯ ಮಾಡ್ತವೋ. ಕುಟುಂಬ ಪ್ರಾರ್ಥನೆ ನಡೀತಾ ಇದೆ, ನೀವು ಮಾಡ್ರಿ, ನಾನು ಬರೋದಿಲ್ಲ. ಚರ್ಚ್ಗೆ ಹೋಗುವ ಬನ್ನಿರಿ, ನೀವು ಹೋಗ್ರಿ, ನಾನು ಬರೋದಿಲ್ಲ. ಏನು ಮಾಡ್ತಾ ಇದ್ದೇವೆ? ಮತ್ತು ನಾವು ಇದು ಲೆಂಟ್ ಡೇಸಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಓಕೆ, ನಾವು ಮೂವೀಸ್ಗೆ ಹೋಗೋದಿಲ್ಲ, ನಾವು ಮದುವೆ ಒಳ್ಳೆ ಕಾರ್ಯ ಮಾಡೋದಿಲ್ಲ. ಏನಕ್ಕೆ ಬೇಕು? ಈಸ್ ಕ್ರಿಶ್ಚಿಯಾನಿಟಿ ಓನ್ಲಿ ಲಿಮಿಟೆಡ್ ಫಾರ್ ದಿಸ್ 40 days, ಆರ್ ಈಸ್ ಕ್ರಿಶ್ಚಿಯಾನಿಟಿ ಅ ಲೈಫ್ ಸ್ಟೈಲ್? ಇವತ್ತು ಪ್ರಿಯರೇ, ನೀವು ನಾನು ಯೋಚನೆ ಮಾಡೋ ಸಂಗತಿ, ನನ್ನ ಬಾಯಿಂದ ಅಷ್ಟೇ ದೇವರಿದ್ದೇನೋ ಅಥವಾ ನನ್ನ ಎಲ್ಲ ಕಾರ್ಯದಲ್ಲಿ ದೇವರಿದ್ದಾರೋ? ದಾವೀದನ ವಿಷಯದಲ್ಲಿ ನಾವು ನೋಡ್ತಾ ಅಂದರೆ, ಪ್ರತಿಯೊಂದು ಯುದ್ಧಕ್ಕೆ ಹೋಗಬೇಕಾದ್ರೆ ಎವ್ರಿ ವಾರ್ ದಟ್ ಹಿ ವೆಂಟ್, ಬಿಗ್ ಆರ್ ಸ್ಮಾಲ್, ಹಿ ಡಿಡ್ಂಟ್ ಬಾದರ್, ಹಿ ವೆಂಟ್ ಟು ದ ಲಾರ್ಡ್ ಅಂಡ್ ಹಿ ಸೆಡ್, ದೇವರೇ ಇವರ ವಿರುದ್ಧವಾಗಿ ನಾನು ಹೋಗ್ಲೋ. ಆಲ್ ದಿಸ್ ಮ್ಯಾನ್ ಆಫ್ ಗಾಡ್, ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇ ವರ್ ಬರ್ನಿಂಗ್ ವಿತ್ ಝೀಲ್ ಫಾರ್ ದ ಲಾರ್ಡ್. ದೇವರ ಬಗ್ಗೆ ಅವರು ಉರಿತಾ ಇದ್ರು. ದೇ ಹ್ಯಾಡ್ ಸಚ್ ಅ ಲವ್ ಫಾರ್ ಗಾಡ್, ದೇ ಯೂಸ್ ಟು ಆನರ್ ಗಾಡ್. ದೇವರ ಮಾತೆಂದರೆ ಅಷ್ಟು ಅವ್ರಿಗೆ ಇತ್ತು. ಇವತ್ತು ನಮಗೆ ಹಾಗೆ ಇದೆನಾ? ನಾವು ಕೃಪಾ ಕಾಲದಲ್ಲಿ ಇದ್ದೇವೆ. ಆ ಕೃಪಾ ಕಾಲ ನಾವು ಎಷ್ಟು ಸಲೀಸಾಗಿ ತಗೊಳ್ತಾ ಇದ್ದೇವೇನೆಂದರೆ, ನಾವು ಏನು ಮಾಡಿದ್ರೂ ನಡೀತದೆ. ಹಾಗೆ ಆಗುವುದಿಲ್ಲ ಪ್ರಿಯರೇ. God is still on the throne. ದೇವರು ಇನ್ನೂ ತಮ್ಮ ಸಿಂಹಾಸನ ಮೇಲೆ ಕೂತಿದ್ದಾರೆ. ದೇವರ ನ್ಯಾಯ ತೀರ್ಪಿಗೆ ನಮ್ಮ ಮೇಲೆ ಬರುವುದಿಲ್ಲ. ಯಾಕೆಂದರೆ ನಾವು ಕೃಪಾ ಕಾಲದಲ್ಲಿ ಇದ್ದೇವೆ. ದೇವರು ನಮಗೆ ಕೃಪೆ ಕೊಟ್ಟು ನಡೆಸ್ತಾರೆ ಪ್ರಿಯರೇ. ಆದರೆ ದೇವರು ನಮ್ಮ ಒಂದೊಂದು ಹೆಜ್ಜೆಯನ್ನು ನೋಡ್ತಾ ಇದ್ದಾರೆ. ಇವತ್ತು ನೀನು ನಾನು ದೇವರಿಗೆ ಕೊಡುವ ಸ್ಥಾನ ಮೊದಲನೇ ಸ್ಥಾನ ಕೊಡ್ತವೋ ಅಥವಾ ಕೊನೆ ಸ್ಥಾನ ಕೊಡ್ತವೆ? ಪ್ರಿಯರೇ, ಇದು ದೇವರು ನೋಡ್ತಾರೆ. ನೋಡಿ ಅದ ತಕ್ಕಂಗೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾನು ದೇವರನ್ನು ಮೊದಲನೇ ಸ್ಥಾನ ಕೊಟ್ಟಿದ್ದನು, ವಿಲ್ ಬಿ ಸೋ ಹ್ಯಾಪಿ. ನನ್ನ ಮಗಳು ಎಲ್ಲ ವಿಷಯಕ್ಕೆ ನನ್ನ ಹತ್ರ ಕೇಳ್ತಲ್ಲ. ಫಾರ್ ಎವ್ರಿಥಿಂಗ್ ಮೈ ಡಾಟರ್ ವಿಲ್ ಆಸ್ಕ್ ಮೀ, ಫಾರ್ ಎವ್ರಿಥಿಂಗ್ ಮೈ ಸನ್ ಎನ್ಕ್ವೈರ್ಸ್. ವಿ ವಿಲ್ ಆಲ್ವೇಸ್ ಬಿ ದ ಹೆಡ್ ಆ್ಯಂಡ್ ನೆವರ್ ದ ಟೇಲ್ ಇಫ್ ವಿ ಎನ್ಕ್ವೈರ್ ಹಿಮ್ ಇನ್ ಆಲ್ ದಟ್ ವಿ ಡೂ. ಈ ಲೆಂಟ್ ಡೇ ಸ್ಟಾರ್ಟ್ ಆಗಿದೆ ಪ್ರಿಯರೇ. ಲೆಟ್ ಅಸ್ ಡಿಸಿಪ್ಲಿನ್ ಅವರ್ ಸೆಲ್ಸ್ ಆ್ಯಂಡ್ ಲೆಟ್ ಅಸ್ ಡಿಸೈಡ್ ದಟ್ ಐ ವಿಲ್ ಆನರ್ ಮೈ ಗಾಡ್. ನನ್ನ ದೇವರನ್ನು ನಾನು ಗೌರವಿಸ್ತಾನೆ. ಯಾಕೆಂದರೆ ಅವ್ರಿಗೆ ಸಲ್ಲಿಸುವ ಗೌರವ ಅವ್ರಿಗೆ ಸಲ್ಲೇಬೇಕು. ನೋ ಬಡಿ ಎಲ್ಸ್ ಕ್ಯಾನ್ ಟೇಕ್ ಹಿಸ್ ಪ್ಲೇಸ್. ಇದನ್ನು ನಾವು ಧ್ಯಾನ ಮಾಡ್ತಾ ಮುಂದೆ ಹೋಗುವ, ದೇವರ ವಾಕ್ಯದಲ್ಲಿ ಇನ್ನೂ ವಿಷಯ ಕಲಿಯುವ, ದೇವರನ್ನು ಗೌರವಿಸೋದು ಯಾವ ವಿಷಯದಲ್ಲಿ. ಪ್ರಿಯರೇ, ಇನ್ನೊಂದು ಸಂಗತಿ ಹೇಳ್ತಾನೆ, ನಾವು ದೇವರನ್ನು ಗೌರವಿಸಿದರೆ ಅವರು ನಮ್ಮನ್ನು ಗೌರವಿಸ್ತವೆ. ಪ್ರಾರ್ಥನೆ ಮಾಡುವ. ಸ್ವಾಮಿ, ನಾವು ಇವತ್ತು ಕರ್ತನೆ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಿಮ್ಮ ವಾಕ್ಯ ಹೇಳುತ್ತೆ, ಯಾರು ನಿಮ್ಮನ್ನು ಗೌರವಿಸ್ತವೋ ನೀವು ಅವರನ್ನು ಗೌರವಿಸ್ತೇವೆ. ಐ ವಿಲ್ ಆನರ್ ದೋಸ್ ಹೂ ಆನರ್ ಮೀ. ಸ್ವಾಮಿ, ನೀವು ಮನುಷ್ಯರನ್ನು ನೋಡುವ ರೀತಿಯೇ ಬೇರೆ. ಕರ್ತನೆ, ನಾವು ಹೊರಗಿನ ತೋರುವಿಕೆಯನ್ನು ನೋಡ್ತೇವೆ, ಆದರೆ ನೀವು ನಮ್ಮ ಅಂತರಾಂಗಣದಲ್ಲಿ ನೋಡಿ ಸ್ವಾಮಿ. ನಾವು ಇವತ್ತು ನಿಮಗೆ ನಿಜವಾಗಿ ಪೂರ್ಣ ಹೃದಯದಿಂದ ಗೌರವಿಸ್ತವೋ, ಪೂರ್ಣ ಹೃದಯದಿಂದ ನಾವು ಪ್ರೀತಿಸ್ತವೋ, ಪೂರ್ಣ ಹೃದಯದಿಂದ ನಿಮಗೆ ಮೊದಲನೇ ಸ್ಥಾನವನ್ನು ಕೊಡ್ತವೋ, ಅಥವಾ ಬರೇ ಬಾಯಿಂದ ನಾವು ನಿಮ್ಮನ್ನು ಸ್ತೋತ್ರ ಸಲ್ಲಿಸ್ತವೋ. ಕರ್ತನೆ, ಇವತ್ತು ನಾವು ಈ ವಾಕ್ಯವನ್ನು ಕೇಳಿದವರು ನಮ್ಮ ಜೀವನವನ್ನು ಸರಿಪಡಿಸುವಂಗೆ ನಮಗೆ ಕೃಪೆ ಕೊಡು ಸ್ವಾಮಿ. ನಾವು
ನಾವು ನಿಮ್ಮನ್ನು ಪೂರ್ಣ ಹೃದಯದಿಂದ ಸ್ವಾಮಿ ನಾವು ಪ್ರೀತಿ ಮಾಡುವಂಗೆ, ಪೂರ್ಣ ಹೃದಯದಿಂದ ನಿಮಗೆ ಗೌರವಿಸುವಂಗೆ, ನಮ್ಮ ಎಲ್ಲ ವಿಷಯದಲ್ಲಿ ಕರ್ತನೆ ನಿಮ್ಮನ್ನೇ ನಾವು ಮೊದಲನೇ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮನ್ನೇ ನಾವು ಕೇಳುವಂಗೆ, ಇನ್ ಆಲ್ ಯೋರ್ ವೇಸ್ ಎಕ್ನಾಲೇಜಿಂಗ್ ಯು ಲಾರ್ಡ್, ದಟ್ ವಿ ಮೆ ನೋ ಯೋರ್ ವೇಸ್ ಇನ್ ಅವರ್ ಲೈಫ್. ನೀವು ನಮ್ಮ ಜೀವನದಲ್ಲಿ ನಮ್ಮ ವಿಷಯದಲ್ಲಿ ಇಟ್ಟುವ ಆಲೋಚನೆಗಳನ್ನು ನಾವು ಅದನ್ನು ತಿಳಿದು ಸ್ವಾಮಿ ಅದರ ತಕ್ಕಂಗೆ ನಡೆಯುವಂಗೆ, ಇದೆಲ್ಲ ಸಂಗತಿಯಿಂದ ನಿಮಗೆ ದೊಡ್ಡ ಸಂತೋಷ ಆಗುವಂಗೆ ಸ್ವಾಮಿ. ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇನೆ. ನನ್ನನ್ನು ಹಿಡ್ಕೊಂಡು ಕರ್ತೇನೆ, ನಾವಿವತ್ತು ನಿಮ್ಮಿಂದ ನಮ್ಮ ಹೃದಯದಿಂದ ದೂರ ಹೋಗಿದ್ರೆ ಸ್ವಾಮಿ ನಮ್ಮನ್ನು ಕ್ಷಮಿಸ್ರಿ ಅಪ್ಪ. ನಾವು ನಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಕರ್ತನೆ ನಿಮ್ಮನ್ನು ಆರಾಧನೆ ಮಾಡುವಂಗೆ, ನಿಮ್ಮನ್ನು ಗೌರವಿಸುವಂಗೆ ನಮಗೆ ಕೃಪೆ ಕೊಡಬೇಕಂತ, ಅದರಲ್ಲಿ ಬರುವ ಆಶೀರ್ವಾದಗಳನ್ನು ನಾವು ಅದನ್ನು ಸ್ವೀಕಾರ ಮಾಡುವಂಗೆ, ಈ ಥರ ಸ್ವಾಮಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡುವಂಗೆ, ಡಿಸ್ಪೈಸ್ ಮಾಡದಂಗೆ ಅದನ್ನು ವ್ಯಾಲ್ಯೂ ಮಾಡಿ ಸ್ವಾಮಿ, ನಾವು ನಿಮ್ಮನ್ನು ಆನರ್ ಮಾಡೋದು ವ್ಯಾಲ್ಯೂ ಮಾಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ